ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ದಕ್ಷಿಣ ಕ್ಷೇತ್ರದ ಶಾಸಕ ಅಭಯ್ ಪಾಟೀಲ್ ಅವರು BR ಅಂಬೇಡ್ಕರ್ ಅವರ ಪ್ರತಿಮೆಗೆ ಪುಷ್ಪ ನಮನ ಸಲ್ಲಿಸಿದ್ರು. ಈ ಸಂದರ್ಭದಲ್ಲಿ ಹಲವು ಗಣ್ಯರು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು ದೇಶದ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನೇತೃತ್ವದಲ್ಲಿ ಮಹಿಳೆಯರಿಗೆ 33% ಮೀಸಲಾತಿ ನೀಡುವ ದಿಕ್ಕಿನಲ್ಲಿ ಮಹತ್ವದ ನಿರ್ಧಾರಗಳನ್ನು ಕೈಗೊಳ್ಳಲಾಗಿದೆ ಎಂದು ತಿಳಿಸಿದರು. ಮಹಿಳಾ ಸಬಲೀಕರಣಕ್ಕಾಗಿ ಕೇಂದ್ರ ಸರ್ಕಾರ ಹಲವು ಯೋಜನೆಗಳನ್ನು ಜಾರಿಗೆ ತಂದಿದ್ದು ಮಹಿಳೆಯರಿಗೆ ರಾಜಕೀಯ ಕ್ಷೇತ್ರದಲ್ಲಿಯೂ ಹೆಚ್ಚಿನ ಅವಕಾಶಗಳು ದೊರೆಯಲಿವೆ ಎಂದು ಅಭಯ್ ಪಾಟೀಲ್ ವಿಶ್ವಾಸ ವ್ಯಕ್ತಪಡಿಸಿದರು. ಈ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು, ಪಕ್ಷದ ಕಾರ್ಯಕರ್ತರು ಹಾಗೂ ಸಾರ್ವಜನಿಕರು ಭಾಗವಹಿಸಿದ್ರು. ವರದಿ ಗೌಸ್ ಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ನಾವು ಇವತ್ತಿನ ದಿವಸದಲ್ಲಿ ಜನ್ಮದಿನ ನಿಮಿತ್ತ ಬಹುತೇಕ ನಾವೆಲ್ಲರೂ ಅಂಬೇಡ್ಕರ್ ಸಾಹೇಬರನ್ನ ಮನಪೂರ್ವಕವಾಗಿ ನೆನಪು ಮಾಡ್ಕೊತೀವಿ. ನಮ್ಮ ಭಾವನೆಗಳನ್ನ ಅವರ ಮೂರ್ತಿ ಎದುರಿಗೆ ವ್ಯಕ್ತ ಮಾಡ್ತೀವಿ. ಆದರೆ ನಿಜವಾಗಿ ನಾವು ಅವರು ಹಾಕಿಕೊಂಡ ಮಾರ್ಗದಲ್ಲಿ ನಾವು ನಡೀತಾ ಇದ್ದೀವೇನೋ, ಆ ಮಾರ್ಗದಲ್ಲಿ ನಡೆಯುವಂತ ಶಕ್ತಿ ಅವರು ನಮಗೆ ಕೊಡಬೇಕು. ಮತ್ತು ಸಂವಿಧಾನ ಏನ್ ಇವತ್ತು ಅವ್ರು ಬರ್ದ್ಬಿಟ್ರೆ ಇದರಿಂದನೇ ಇವತ್ತು ನೀವು ಮಾತಾಡುವಂತ ಪರಿಸ್ಥಿತಿ ಇದೆ. ಆದ್ರೆ ನಾವೆಲ್ಲರೂ ಅವ್ರು ಹಾಕಿಕೊಟ್ಟಂತ ಮಾರ್ಗದಲ್ಲಿ ನಡೆಯುವಂತದ್ದಾದ್ರೆ ನಮ್ಮ ದೇಶನಾಗ ಪೊಲೀಸರದ್ದು ಅವಶ್ಯಕತೆ ಇರೋದು, ಸಮಾಜದಲ್ಲಿ ವೈಮನಸ್ಯಗಳು ಇರುವುದಿಲ್ಲ, ಮೇಲು ಕೀಳು ಅನ್ನೋದು ಇರುವುದಿಲ್ಲ, ಸಾಮರಸ್ಯ ಅನ್ನೋದು ಭಾಷಣನಾಗ ಇವತ್ತು ನಾವು ಹೇಳ್ತೀವಿ, ಅದು ನಿಜ ಜೀವನದಲ್ಲಿ ಬರ್ತದೆ. ನಾನು ಇವತ್ತ ಇಷ್ಟೇ ಕೇಳ್ಕೊಂಡಿದ್ದು, ನೀವು ಯಾವ ಕನಸನ್ನ ಕಂಡಿದ್ರಿ ಆ ಕನಸನ್ನ ನನಸಾಗುವಂತ ದಿವಸ ಬೇಗ ಬರಲಿ ಅನ್ನೋ ಅಂತದನ್ನ ನಾವು ಪ್ರಯತ್ನ. ನೋಡ್ರಿ, ಮೋದಿ ಸಾಹೇಬರು ಏನೇನ್ ಹೇಳಿದಾರ ಅದನ್ನೆಲ್ಲ ಮಾಡ್ತಾ ಇದ್ದಾರೆ. 25 ವರ್ಷದಿಂದ ಮಹಿಳಾ ಬಿಲ್ ತರ್ತೇವ್ ಅಂತ ಹೇಳಿ ಯಾರು ತರ್ಲಿಲ್ಲ. ಇದು 10 ವರ್ಷ ಬಿಟ್ಟು ಹೇಳತ್ತೇನೆ ನಾನು, ಅದು 35 ವರ್ಷ ಹಿಂದಿದ್ದು. ಆದ್ರೆ ಮೋದಿ ಸಾಹೇಬ್ರು ಹೇಳಿದ್ರು ಅದನ್ನು ಜಾರಿಗೆ ತರ್ತೇವೆ ಅಂತ ಹೇಳಿ ಅದಕ್ಕೆ ವಿಶೇಷ ಅಧಿವೇಶನ ಕರೆದಿದ್ದಾರೆ. ಅದು ಜಾರಿಗೆ ತಂದು ನಿಜವಾಗಿ ಮಹಿಳೆಯರಿಗೆ ಅಧಿಕಾರ ಕೊಡುವಂತಹ ಹೇಳಿದಂತ ನಡೆದಂತವ್ರು ಯಾರಾದ್ರು ನರೇಂದ್ರ ಮೋದಿ ಸಾಹೇಬ್. ಫ್ರೀಡಂ 19 ನ್ಯೂಸ್ ಚಾನೆಲ್ನ ವೀಕ್ಷಕರಿಗೆ ಧನ್ಯವಾದಗಳು. ಮತ್ತೆ ಭೇಟಿಯಾಗೋಣ ಮುಂದಿನ ಸುದ್ದಿಗಳೊಂದಿಗೆ. ನಮಸ್ಕಾರ.